ಎಲ್ಲಿ ನೋಡಿದ್ರು ಬರೀ ನೌಕರಿದಾರ ಅಂತಾರಪ್ಪ. ಅಲ್ಲ ಸರ್, ನನ್ನೊಂದು ಪ್ರಶ್ನೆ ಐತಿ ನಿಮ್ಗೆ. ನೌಕರಿದಾರನ ಮದುವೆ ಹಾಕೇನ್ ಅಂತಿರಲ್ಲ, ಅವ್ರ ಮನ್ಯಾಗ ಹೋಗಿ ಏನ್ ತಿಂತೀರಿ? ₹100 ಸುಳಿ ಮಾಡ್ತೀನಿ. ನಂದು ಒಂದು ಪ್ರಶ್ನೆ ಅಷ್ಟ ಸರ್, ನನಗೆ ಕ್ಲಿಯರ್ ಆಗ್ಬೇಕು ಇವತ್ತ. ಎಲ್ಲರೂ ನೌಕರಿದಾರನ ಮದುವೆ ಹಾಕೇನ್ ಅಂತಿರ್ಲಿವ, ಅವ್ರ ಮನ್ಯಾಗ ಹೋಗಿ ಏನ್ ತಿಂತೀರಿ? ಅನ್ನ ಸಾರು ರೊಟ್ಟಿ ತಿಂತೀರ? ಅದನ್ನ ಯಾರು ಬೆಳೆದ್ರು? ರೈತರು ಬೆಳೆದ್ರಿಲ್ಲ. ರೈತರು ಬೆಳೆದಿದ್ದು ಉಣ್ಣಾಕ ಅನ್ನಬೇಕು, ರೈತರ ಮಕ್ಕಳು ಬೇಡ ನಿಮಗೆ. ಆದ್ರೂ ಬಾಡ್ಕೊಳ ಗಂಡಗ 10 ಎಕರೆ ಆಸ್ತಿ ಇರ್ಬೇಕು. ನಾವು ಓಪನ್ ಆಗಿ ಹೇಳ್ತೇನ್ರಿ, ಅವ ತಪ್ಪು ತಿಳ್ಕೊಬೇಡ್ರಿ. ನೀವು ನೌಕರಿದಾರನ ಮಕ್ಕಳನ್ನ ಮದುವೆ ಮಾಡ್ಕೋರಿ, ನೌಕರಿದಾರನ ಮದುವೆ ಮಾಡ್ಕೋರಿ. ಬೇಕಾದಾರ ತಿಂಗಳಿಗೆ 50 ಲಕ್ಷ ಪಗಾರ ಇದ್ದಾರ ಮದುವೆ ರೀ. ತಂದೆ ತಾಯಿ ಮಕ್ಕಳಾದ್ರೆ ನಮ್ಮ ರೈತರು ಬೆಳೆದಿದ್ದ ಅನ್ನ ಒಟ್ಟ ಉಣಬಾಡ್ರಿ. ಮತ್ತೆ ಹೌದಂತೆ. ನೀನು ಹೆಣ್ಣಿನ ತಂದಿದ್ದಿ, ನೀನು ಹಿಡಿದು ಬಾವು ಕಲಿಸೇನ ಬಂದು ಸರಿ ಇಲ್ಲಿ ಬಗರಿ. ಬಾಳ ಮುಂದೆ ಹೋಗ್ಬೇಡ. ಎಲ್ಲಿ ನಮ್ ಟಕಳು ಮಾಸ್ತರ್ ಎಲ್ಲ ಅದ, ಅವ ಆಗಿಲ್ಲಿನಂತ ನಾ 1 ಗಜ ಕಳ ಸೋತಾನ. ಎಟ್ಟ ಬರಿಗಟ್ಟೆ ರೊಕ್ಕ ಕೊಡ್ತೀವಿಲ್ಲ ಅವ್ರಿಗೆ, ರೊಕ್ಕ ಕೊಡ್ ತಗೊಂತೀವಿಲ್ಲ ನಾವು. ಏನಂತ? ಅಕ್ಕಿ ಎಲ್ಲ ರೊಕ್ಕ ಕೊಡ್ ತಗೋತೀವಿ ನಾವು. ನೀ ಏನ್ ಕೊಡು ತೋತಿ? ರೊಕ್ಕ ರೊಕ್ಕ ಅದ ಎಲ್ಲಿ ತೋತಿ? ಅಂಗಡಿಯಾಗ ತಗೋತೀವಿ. ಅಂಗಡಿಯಾಗ ಎಲ್ಲಿಂದ ಬಂದು? ಅಪ್ಪಿ, ನಿನ್ನ ಗಂಡಗ ಕೋಟ್ಯಾಧೀಶ್ವರ ಇರ್ಬೋದು, ನಿನ್ನ ಗಂಡ ಮನಿ ತುಂಬ ಬಂಗಾರ ಬೆಳ್ಳಿ ಬೇಕಾದ ದುನಿಯಾ ಇರ್ಬೋದು. ಆದ್ರೆ ನಿನ್ನ ಗಂಡ ನೀನು 3 ಹೊತ್ತು ಚಂದಾಗ ಬದುಕಿ ಇರ್ಬೇಕಂದ್ರ ಭೂಮಿ ಮ್ಯಾಗ ರೈತರು ಬೆಳೆದಿದ್ದ ಅನ್ನನ ಉಣಬೇಕು. ಮೊದಲ ನೆನಪಿರ್ಲಿ ಅಣ್ಣ. ಇನ್ನೊಂದು ಗಿಡದಾಗ ಕೂತಾರ ಒಂದು ಮಾತು ಹೇಳ್ತೀನಿ, ಹಾಗೆಲ್ಲ ಟೊಂಗಿ ಮುರಿದ್ರಿ. ಗಿಡದು ಹಸಿರೇ ರೈತನ ಉಸಿರು. ಗಿಡ ಇಲ್ಲಾಂದ್ರೆ ಮಳಿ ಇಲ್ಲ, ಮಳಿ ಇಲ್ಲ ಅಂದ್ರೆ ಬೆಳಿ ಇಲ್ಲ, ಬೆಳಿ ಇಲ್ಲ ಅಂದ್ರೆ ಭೂಮಿ ಮ್ಯಾಗ ನಾವ್ ಯಾರು ಇರೋದಿಲ್ಲ. ಅದಕ್ಕ ಹಡದ ಮಕ್ಕಳನ್ನ ಹೆಂಗ ಜೋಪಾನ ಮಾಡ್ತೀರ ಹಂಗ ಮನಿಗೊಂದು ಗಿಡ ಜೋಪಾನ ಮಾಡ್ರಿ. ಮಳಿ ಹೆಚ್ಚಾಕೈತಿ, ರೈತರ ಜೀವನಾನು ಬಹಳ ಸ್ವಚ್ಛ ಆಕೈತಿ. ನೀನು ಜೂಮ್ ಹಾಕಕತ್ತಾರ ಸ್ವಲ್ಪ ದೂರ ಬಾ, ನಿಮ್ ಮಗಳು ಬಿಟ್ಟು. ನೀನ್ ಒಳ್ಳೆ ಮಗಳು ಬೇಕಂತಿದ್ರು ಅವಾಗ ಕಾಯ್ತಾನ್ರಿ ಸರ್. ಅದು ಒಂದು ಹಿರಿಯರು ಒಂದು ಮಾತು ಹೇಳ್ಯಾರ, ತಾನು ಉಣ್ಣೋದಿಲ್ಲ ಉಣ್ಣುವಾರನು ಬಿಡುದಿಲ್ಲ. ಸರಿ, 1 ನಿಮಿಷ ಅಣ್ಣ. ಲಕ್ಷ್ಮಿ ನೋಡಕ್ ಎಷ್ಟು ಮಂದಿ ಬಂದಿರಿ? ಒಬ್ರಿಲ್ಲ. ಮಾಳು ಮಾಮಣ್ಣ ಮೈಲಾರಿ ನೋಡಕ್ ಅಭಿ, ನೀನ ಗಿಡ ಹತ್ತಿ ತೆಳಗ್ ಹಾರೋದು ಬಾಳ ಚಲೋ. ನಿಮ್ ಮಂದಿನ ನಿನ್ ನೋಡಕ್ ಬಂದಿಲ್ಲ. ₹10 ಕೊಡ್ರಿ ಹೋಗ್ಕೊಳಕ್ಕೆ. ಇದು ಹೆಣ್ಮಕ್ಳ ಮರ್ಯಾದೆ ಪ್ರಶ್ನೆ. ಇಲ್ಲಿ ಬಾ. ಇದು ಹೆಣ್ಮಕ್ಳ ಮರ್ಯಾದೆ ಪ್ರಶ್ನೆ. ಕಂಗ್ರಾಚುಲೇಷನ್ ಬ್ರೋ. ಲಕ್ಷ್ಮಿ ನೋಡಕ್ ಯಾರ ಬಂದಿರೋವಾಗ ಹೆಣ್ಮಕ್ಳೆಲ್ಲ ಕೈ ಎತ್ತಬೇಕು. ಯಾರ ಕೈ ಎತ್ತಿರಿ ಮನೆದೇವ್ ರಾಣಿ. ಅವ್ರಿಗೆ ಹೊಟ್ಟಿಗೆ ನೀವೆಲ್ಲರೂ ಎತ್ತಿರಲ್ಲ ಕೈ, ಅದಕ್ಕೆ ಹೊಟ್ಟಿಗೆ. ಯಾರ ಕೈ ಎತ್ತಿರ ನಾಳೆ ಕಿರುಬಳಿ ಚೋಲ್ ಕಡಿತಾವ್. ನೀವು ಯಾರ ಹೆಣ್ಮಕ್ಳ ಕೈ ಎತ್ತಿದೆ ಅಂದ್ರೆ ನೀವು ಹಾವು ಕಡಿಲಿ, ಬೇಕಾದ ಕಡಿಲಿ. ದಿನನಿತ್ಯ ವಿಷ ಕಕ್ಕುವಂತ ಹುಡುಗಿ ಲವ್ ಮಾಡಿ ಹಾಳಾಗಿವಂತ ಇನ್ನ ಹಾವು ಯಾವ ಲೆಕ್ಕ ಹೋಣ? ನೀವೇನ್ ಹಗರ್ಲೆ ಬಿಡು. ಅಯ್ಯ, ಇಂಡಿ ತಾಲೂಕ್ ಮಂದಿ ತಿಂಡಿಗೆ ಬಿದ್ರೆ ಬಗೋದಿಲ್ಲ ನಾವು. ನೀವು ಸುಂದಿರ್ ಮಾವ, ನಿನಗ ನೀವು ನಾ ಮೇಂಟೈನ್ ಮಾಡ್ತೀನಿ. ಅಪ್ಪನೇನ ಕಲ್ತೆ ಒಬ್ಬನಿ ಮಾತಾಡ. ಏನಂತ? ಅಪ್ಪಿ, ನಾವು ಹುಡುಗರಿಗೆ ನಂಬೇಡ ಅಂತೇಳಿ ಮುದುಕರಿಗೆ ನಡೀತೈತಿ. ಹೌದು, ₹5 ಕೊಟ್ರಿ ಮಾಮ, ₹5000 ಕೊಟ್ರಿ. ಚಂದಾಗ ಮಾತಾಡಕ್ ಕಲಿ ಅಪ್ಪ. ಇನ್ ಮ್ಯಾಗಿಂದ ಹಿಡಿದು ಏನ? ಇನ್ನೊಂದು ಖುಷಿ ವಿಚಾರ ರೀ. ತಾಂಬಾದಾಗ 30ನೇ ತಾರೀಕಿಗೆ ಆಕ್ಚುಲಿ ನಾಟಕ ಮಾಡ್ಬೇಕಂತಿತ್ತು, ಗುರು ಶಿಷ್ಯ ನಮ್ಮ ಮಾವಾರ್ದ. ಅದ ಬಹಳ ಜನ ಎಲ್ಲರೂ ತಾಂಬಾದಾಗ ಹೇಳತ್ತಾರ, ಇಲ್ಲ ಮೈಲಾರಿನ ತಾಂಬಾದಾಗ ಆಸ್ಪತ್ರೆಗೆ ಹಾಕ್ಸೋಣ ಈ ಸರ ನಾಟಕದಾಗ ಅಂತ ಬಹಳ ಅಪೇಕ್ಷೆ ಪಟ್ಟಾರ. ಅದಕ್ಕೆ ಇಬ್ರು ಕೂಡಿ 5ನೇ ತಾರೀಕು ನಾಟಕ ಆಡ್ಬೇಕಂತ ಪ್ಲಾನ್ ಮಾಡಿವಿ. ನಿಮ್ ಊರಾಗ ನಾನು ನಾಟಕದೊಳಗ ಮೇನ್ ಆಸ್ಪತ್ರೆ ಮಾಡ್ತೀನಿ. ಎಲ್ರು ನೋಡಕ್ ಬರ್ತಿರಲ್ಲ? ನೀವ್ ಯಾರು ಬರೋದಿಲ್ಲ? ನೀ ಕೇಳು ಒಬ್ರ ಬರ್ತಿರಲ್ಲ ಬಾಯ್
ಜಳಕ ಮಾಡಿ ಬಾ ನಾ ಬಂದ್ರೆ ಯಾರು ಬರಲ್ಲ, ನೀವು ಬರೋದು ಬೇಕಾಗಿಲ್ಲ, ನಮಗ ನಮ್ಮ ಬಳಗ ಬಂದ್ರೆ ಸಾಕು. ಅಪ್ಪಿ ನಮ್ಮ ಲೇಡಿ ಟೈಗರ್ಸ್ ಬಂದ್ರೆ ಸಾಕು ನನಗೆ. ಏನ ಏ ಏನವ ಮತ್ತೆ ಇಲ್ಲಿ ಯಾಕದಾವ? ಹಲೋ 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 ಇಲ್ಲ ಇಲ್ಲ ನೀವು ಹೊರಗ ಹುಲಿ ಇದೀನಿ, ಆನೆ ಇದೀನಿ, ಬೆಕ್ಕ ಅಪ್ಪಿ ಇದೀನಿ. ಮೊದಲಿತ್ತದ ಹೆಂಡತಿ ಎದ್ರ ಕಾಲ ಈಗ ಒಂದ್ ಓವರ್ ಒಂದು ಫ್ರೀ. ನಾವು ಮನೆಯಾಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ, ಬಸ್ನಾಗಿದ್ರು ಹುಲಿನೇ. ಅಯ್ಯೋ ನನ್ನ ಬಸ್. ನಿಮ್ಮ ಬಸ್ ತುಂಬಾ ಬರೀ ಹೆಣ್ಮಕ್ಳು ಇರ್ಬೋದು, ನಿಮ್ಮ ಅವನ ಗಣಮಗದಾನ ಡ್ರೈವರ್ ಹುಷಾರಾಗಿರ್ರಿ. ಹೆಂಗ ಹಳ್ಳಕ್ಕೆ ಕಡಬೇಕು ನಮಗ್ ಗೊತ್ತೈತೆ. ಗೊತ್ತಾಯ್ತು ನಮಗ. ಅಪ್ಪಿ ಎಷ್ಟು ಕುರಿಗಳದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಆ ಟಗರಿ ಹೆಂಗ್ ಮನಸ್ಬೇಕನ್ನೋದು ನಮ್ಮ ನೀ ಏನ ಮನಸ್ತಿ ಅಪ್ಪಿಚ್ ಕೈ ಬಿಟ್ರೆ ಊರು ಮುಟ್ಟತನ ಕುಂತಾ ಇದ್ದ ಏನಕ್ ಗೊತ್ತಿಲ್ಲ ಟಗರೇನ ಸುದ್ದಿ. ನಾವು ರಚ್ಚಿಗೆದ್ದು ನಿಂತ್ರ ಕಿತ್ತರಡಿ ಚೆನ್ನಮ್ಮ. ಏಯ್ ಅವಿ ನಿನ್ನ ಕೈ ಮುಗಿದು ಕಾಲ್ ಬೀಳ್ತೀನಿ, ಅವ್ರ ಹೆಸರು ತೆಗಿಬೇಡ. ಯಾಕೆ ತೆಗಿಬಾರ್ದು? ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನ ಪಣಕ್ಕಿಟ್ಟು ಹೋರಾಡಿದಂತ ಮಹನೀಯರವರು. ನಾವು ಜೀವ ಕೊಡ್ತೀವಿ. ನಿಮ್ಮವ್ರು ನೀವು ಹುಡುಗರು ಗೋರಿ ಕಟ್ಟಕ್ ಚಾಲು ಮಾಡ್ರಿ. ಯಾವ ಬಾಯಿಲಿ ಅಂತ ಮಾತಾಡ್ತೀರಿ ನೀವು? ನಾನು ಇರೋದು ಒಂದಾ ಬಾಯ್. ಅಲ್ಲ ನಿಮಗೋಸ್ಕರ ಜೀವ ಜೀವ ಕಳ್ಕೊತೀವಿ, ಏ ಗೊತ್ತಿಲ್ಲ? ಅಣ್ಣ ಸರ್ ಬಡಿಗೆ ಕೊಡಲ್ಲ ಆತ ಹಾಳೆ ಅಲ್ಲ ನಿಮಗೋಸ್ಕರ ಮನೆ ನಮ್ಮ ಅಪ್ಪನಿಗೆಲ್ಲ ಏ ಹೊಡ್ಸ್ಕೊಂಡು. ಲಕ್ಷ್ಮಿ ಇದನ್ನ ನೋಡಿದ್ರೆ ನಿನ್ಗೆ ಏನ್ ನೆನಪಾಗುತ್ತೆ? ನನಗಂದ್ರು ಮಾನ್ಯ ಒಂದು ರೀಲ್ಸ್ ನೋಡಿದೆ, ನಾ ಏನ್ ಬಿಟ್ಟು ಪೊಲೀಸ್ ಮಾಮ ಒಂದು ಕೊಟ್ಟು ಬಿಟ್ರ ಅಕ್ಕ ಯಾಕಂದ್ರ ನೀವು ಪೊಲೀಸ್ ಸ್ಟೇಷನ್ ಬಡಿಸ್ಕೊಂಡ ನೆನಪ. ಏಯ್ ಹಾ ಪೊಲೀಸ್ ಸ್ಟೇಷನ್ ನಮಗ ಅವಿನಾಭಾವ ಸಂಬಂಧ ಇರುತ್ತದೆ. ಓಹೋ ಹೆಂಗ? ಆಕ್ಚುಲಿ ಕೇಳ, ನಿಮ್ಮಂತ ಹುಡುಗಿಯರ ಕೈ ಕೊಡೋದಕ್ಕ ಕೊತ್ತಿಗೆ ಬರೋಣ, ಸೀದಾ ಸ್ಟೇಷನ್ ಹೋಗೋದಕ್ಕ. ಅಲ್ಲಿ ಹೋಗಿ ಇನ್ನೊಂದು ಏನು ಗೊತ್ತನ, ಏನದು? ತಪ್ಪು ನಮ್ದಿಲ್ಲ ಅಂದ್ರೆ ಬೀಳೋದು ನಮಗ. ದರ್ಗಾಟ್ ಹೋಗಿ ಬರೋಗತ್ತ ಹೆಂಗಂತ ಕೇಳ, ಯಾಕ? ಇವ್ರು ಒಂದು ಹಾಯ್ ಅಂತ ಕಳಿಸ್ತಾರ, ಅಣ್ಣ ನಾವು ಬರಿಗಟ್ಟು ಕೂತಿರ್ತೀವಿ. ಹೌದು 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 ಹೌದು. ಇನ್ಸ್ಟಾಗ್ರಾಮ್ನಾಗ ಒಂದು ಹಾಯ್ ಅಂತ ಹುಡುಗಿ ಫೋಟೋ ಬತ್ತಂದ್ರೆ ತೆಗಿದ್ದ 20 ಹಲೋ ಹೋಗಿರ್ತಾವ. ಹೌದು ಹೌದು ಹೌದು. ಅವ್ರ ನಾಳೆ ಕೇಸ್ಗೆ ಸಾತಂದ್ರೆ ಸ್ಟೇಷನ್ ಅವಾಗ ಅವ್ರು ಸಾಹೇಬ್ರು ಇಲ್ರಿ ಸರ್ ನನ್ ತಪ್ಪಿಲ್ರಿ ಆಕೆ ಹಾಯ್ ಅಂತ ಮಾಡಿದ್ರೆ ತಿಟ್ಟ ಹೇಳ್ತೀವಿ ನಾವು. ಸಾಹೇಬ್ರು ಇರ್ತಾರ ಅಲ್ಲಿ ಆಕೆ ಹಾಯ್ ಮಾಡಿದ್ರೆ ನೀ ಯಾಕೆ ಹಲೋ ಮಾಡಿದ ಅನ್ನೋದು ಗದಮುದ. ಅದಕ್ಕ ನಾ ಒಂದು ಹುಡುಗರಿಗೆ ಮಾತು ಹೇಳ್ತೀನಿ, ಏನದು? ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ, ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತ. ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ, ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತಿ ನೋಡು. ಅವನವನ ಒಂದು ವರ್ಷದಾಗ 10 ಹುಡುಗಿಯಾರ ನಿನ್ನ ಹಿಂದ ಬೆನ್ನ ಹತ್ತಾರ. ಮತ್ತ ಹೌದು, ನೀ ಬರೀ ಹುಡುಗರಿಗೆ ಹೇಳ್ತಿರ್ಬೇಕು, ನಾ ಹುಡುಗಿಯರಿಗೆ ಹೇಳ್ತೀನಿ ತಿಳ್ಕೊಯ್ಯಣ. ಹಾ ಸರ್, ಸಿಕ್ಕ ಹುಡುಗ ಲಕ್ಕದ ತಿಳ್ಕೊಂಡ್ ಜೀವನ ಮಾಡ್ರಿ, ರೊಕ್ಕ ನೋಡಿ ಬೆನ್ನ ಹತ್ತಕ್ ಹೋಗ್ಬೇಡ್ರಿ. ಮನಸ್ಸು ನೋಡಿ ಲವ್ ಮಾಡ್ರಿ. ಅಯ್ಯ ಬೆನ್ನ ಹತ್ತಕ್ಕೆ ಬೇಕಾದಾಗ ಮಾವ. ಅಯ್ಯ ಇವರು ಬೆನ್ನ ಹತ್ತಕ್ಕೆ ಅಮಿತಾಬ್ ಬಚ್ಚನ್ ಅಲ್ಲ, ಶಾರುಖ್ ಖಾನ್ ಏಯ್. ಸಲ್ಮಾನ್ ಖಾನ್. ಐಶ್ವರ್ಯ ರೈ, ಮಾಧುರಿ ನಿನಗ ನಿನ್ನ ಮುಂದೆ ಹೀರೋ ಆಗೋದು ಬೇಕಾಗಿಲ್ಲ ನನಗ. ನಮ್ಮ ಅಪ್ಪ ನಮ್ಮ ಅವ್ಗ ಮಗ ಯಾವತ್ತಿದ್ರು ಹೀರೋ ನಾವ. ನಮ್ಮ ಅಪ್ಪಗೆ ನಾ ಯಾವತ್ತೂ ಹೀರೋಯಿನ. ಎಷ್ಟು ದಿನ ಇನ್ನೊಂದು ಮನೆಗೆ ನಿಮ್ಮ ಅಪ್ಪ ಚಂದ ಹಿಡಿದ ದಬ್ಬಾವನ ಇನ್ನೊಬ್ರ ಮನೆ ಮುಸುರಿನೇ ತುಳಿಬೇಕು. ಏ ಸರಿ ಏ ಆಯಿ ಏ ವಸ್ತ್ರ ಸುತ್ತೋಗು ನಕ್ಕರ ನಗ ನಿಮ್ಮ ಅವನೊಂದು ಏಟ್ರ. ಏ ಅಣ್ಣ ಮುದುಕಿಗೆ ಯಾಕೋ ಏ ಸರ್ ನಾ 2 ತಾಸು ಹತ್ತಿರ ನೋಡಕ. ಏನೇನ ನಿಮ್ ಮ್ಯಾಚ್ ಸೀಟ್ ಇಟ್ಕೊಂಡಳಕ್ಕೆ ಮಾನ್ಯ ನಂಬರ್ ಅಂತೂ ಇಂತೂ ನಮ್ಮ ತಾಂಬಾದಾಗ ಒಂದು ಮುದುಕಿ ನಗಿಸಿದೀವ. ಊರ್ ಅಗಿಸೇರಿ ದಾಡ್ತೀನಿ ಇವತ್ತು ಅಕ್ಕಿನ ಮಮ್ಮ ಅಂತಾನ. ಅಮ್ಮನ ಹೆಸರು ಏನ್ರಿ? ಅಮ್ಮನ ಹೆಸರೇನು? ಏನು ನೀಲಮ್ಮ, ನೀಲವಾಯಿ, ಐರೋಡಿಗಿ, ನೀಲಮ್ಮ. ಈ ಕಾರ್ಯಕ್ರಮ ಮುಗಿದಿಂದ ಭೇಟಿಯಾಗಿನಿ, ಫೋನ್ ನಂಬರ್ ಕೊಡ್ತೀನಿ. ಬೇಡ, ಅಜ್ಜದನ ಅಂತ ಹೇಳು. ಆಚಿಲ್ಲ, ಯಾಕ? ಟೋಟಲಿ ಬಿಸಿ ಲೈನ್. ಬೇಡವಾ? ಎಷ್ಟು ಖುಷಿ ಗೊತ್ತಾರ ಹಿಂಗ ಲಕ್ಷ್ಮಿ. ಏನದು? ಈ ಹಾಟ್ಯ ನಮ್ಮ ಊರಿಗೆ ಬರೋದು ಬಂದ ಒಂದ್ 50 ವರ್ಷ ಹಿಂದೆ ಬರ್ಲಿಲ್ಲ. ತಾಳಕ್ಕೆ ನಾನು ನಮ್ಮ ಅಜ್ಜ ನಿನಗಿನ್ನ ಸ್ಮಾರ್ಟ್ ಇದ್ದ ಅಂತ ಹೇಳಜ್ಜಿ. ಏಯ್ ನೀ ದಿನ ಎಲ್ಲುಂತಿ, ಹಾ? ಊಟ ಎಲ್ಲಿ ಮಾಡ್ತಿ? ಊಟ ಮನೆಗೆ ಮಾಡ್ತೀನಿ, ಬ್ಯಾಸರದಾಗ ಎಲ್ಲುತ್ತಿ. ಹೋಟೆಲ್ಗೆ ಹೋಗ್ತೀನಿ. ಹಂಗ ನಾವು ಒಂದ ಮನೆಗೆ ಎಟ್ಟ ತಿನ್ನೋದು ಅಣ್ಣ. ಅಯ್ಯ ಎಷ್ಟು ಬರಗಟ್ಟಿರೋ? ಬೈಲಾರಣ್ಣ ನಿನ್ ಹೊಟ್ಟೆ ತುಂಬಾನ ನನಗ್ ಕರಿ. ಹಾ ಇಲ್ಲ ಸರ ಇಲ್ಲ ಅಡ್ರಿ, ನಿಮಗೊಂದ್ ಪ್ಲೇಟ್ ಎಕ್ಸ್ಟ್ರಾ ಐತಿ. ನಮ್ಮ ದೋಸ್ತಿನ ಹಂಗ ಜೀವನದಾಗ ಏನೋ ದೋಸ್ತಿ ಮಾಡಿದ್ರು ಹಂಚ್ಕೊಂತಿನ ದೋಸ್ತಿ ಮಾಡ್ಬೋದು.
1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ಸನಿ ಲಿಯೋನ್ ವಿಡಿಯೋ ನೋಡ್ತಾನೆ. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ನೀ ಯಾ ಕಲಿಪ ನೀ ಸೈಡ್ ಸರಿಪ ಹೇಳಿ ಸರ್. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಹೌದು, ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗಿಯರ ಕೈಯಾಗ ಕೊಟ್ರ ನಮ್ಮಂತ 20 ಹುಡುಗರ ಜೀವನ ಹಾಳಾಕೈತಂತ. ಏ, ಏ, ಬರ್ಲಿ ಜೋರ ಚಪ್ಪಾಳೆ. ನಮ್ ಬಿಟ್ರೆ ಗತಿ ಇರಂಗಿಲ್ಲ. ಅವ ಎಷ್ಟ್ರ ಮಾತಾಡ್ತೀರಿ ಯಾರು ನೀವು? ಚಪ್ಪಾಳಿ ಹೊಡಿದಿಲ್ಲ ನಿಮ್ಮ ಮನೆದೇವ್ರ ಆನಿ. ನೀವ್ ಯಾರು ಹೊಡಿಬೇಡ್ರಿ, ನಾವ್ ಹೆಣ್ಮಕ್ಳು ಯಾರು ಹೊಡ್ಯಕ್ ಏ ಹೋಗ್ಬೇಡ್ರಿ. ತಡಿ, ನಿಮ್ಮ ಮಂದಿಗೂ ನೀವು ವರ್ಷ ನಮ್ಮ ಮಂದಿಗೂ ನಾವು ಯಾರು ಬಲ ಹಾಕ್ತಾರ ನೋಡೇ ಬಿಡಿ ನೀವು. ಹೌದಾ? ಕಾಕನ ಮೇಲೆ ಟೈಗರ್ಸ್ ಬರ್ಲಿ, ಚಪ್ಪಾಳೆ. ಯಾವ ಸಾಕ್ ಬಿಡ್ರಿ, ಮುಂಜಾನೆ ರೊಟ್ಟಿ ಪಟ್ಟಿ ಮಾಡಿ ನಮ್ಮದು ನೋಡು. ರಾತ್ರಿ 2 ಗಂಟೆ ಕೆಬ್ಸಿದ್ರು ನಮ್ಮ ಹುಲಿಗಳು ಹೆಂಗಿರ್ತಾವ ಗೊತ್ತನ? ಹೆಂಗಿರ್ತಾವು? ಬ್ಯಾಟಿ ಆಡಕ್ ರೆಡಿನ ಹುಲಿಗಳು. ಸಾಕ ಸಾಕ, ನಾವು ಹೊಟ್ಟಿ ತುಂಬ ಅವ್ರ ಮನ್ಯಾಗ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕಿರ್ತೀವಿ. ಏ ಚಿಗವ ಕಟ್ಟಾಗಿ. ಬಾಯ್ ಏನು ಮಾಡ್ತಿ? ನಾವು ರೊಟ್ಟಿ ಬಿಸಿ ಬಿಸಿ ಮಾಡಿ ಹಾಕಿರ್ತೀವಿ, ಕಟ್ಮುಟ್ಟಾಗಿ ತಿಂದಿರ್ತಾರೆ, ಹನುಮಂತನ ಬಂದಿರ್ತಾರೆ ಇಲ್ಲಿ. ಹಾ. ಅದಕ್ಕೆ ಹೋ ಅಂತಿರ್ತಾರೆ ಇವ್ರು. ಏನ ಏನ ಇಲ್ಲಿ ಬಾಯ್ ಮುಂದೆ ಬಾ, ಮುಂದೆ ಬಾಯ್. ನಾನು ಸ್ವಲ್ಪ ಮುಂದೆ ಕಳಿಸ್ರಿ. ಬಾಯ್ ಬಾ ಪಜ್ಜು ಬಾ ಬಾ. ಏನಣ್ಣ? ಒಂದ ಇಟ್ಟೋತನ ಮತ್ತೇನು ಡ್ಯಾನ್ಸ್ ಮಾಡಿದ್ವಿ ಅಣ್ಣ. ಹೆಂಗೋ ಅಣ್ಣ ಅಣ್ಣ ಯಾವ್ರಣ್ಣ? ಬಿಜಾಪುರ. ಅವನ್ ತಪ್ಪಲ್ಲ ಬಿಡ್ರಿ ಗುರು. ಒಳಗ್ ನವಿಲೆ ನೀರ್ ಹಾಕ್ಲಾರ್ದೆ ಹೊಡ್ದಾನ. ಬ್ರ್ಯಾಂಡ್ರೆ ಯಾವಾಗ ಹೇಳೋ ಕಾಕ, ನೀನ್ ಇಟ್ಟು ಮಂದಿ ಗಪ್ ಕೂತಾರ ನಿಂದ ಒಬ್ಬದಲ್ಲ. ಚಾಯ್ ಸರ್. ಬನ್ನಿ ಜೋರಾದ ಚಪ್ಪಾಳೆ. ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ಬಹಳ ಅದ್ದೂರಿಯಾಗಿರುವಂತಹ ಶ್ರೀ ಮೈಸೂರು ಮಹಾರಾಜ ಗಜಾನನ ಯುವಕ ಮಂಡಳಿಯವರ ಸಹಯೋಗದಲ್ಲಿ ಸುಂದರವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆ ವಿಶೇಷವಾಗಿ ಇನ್ನೊಂದು ನಮ್ಮ ಕಲಾ ಶಿಕ್ಷಣ